ಪ್ರಿಯರೇ, ನಾನು ನನ್ನದು ಎಂಬ ಸ್ವಾರ್ಥ ಭಾವನೆ ತುಂಬಿರುವ ಈ ಪ್ರಸ್ತುತ ಸಮಾಜದಲ್ಲಿ ಉದಾರತೆಗಾಗಿ ಪ್ರಾರ್ಥಿಸಲು ಸಂತ ಇಗ್ನಾಸಿಯವರು ನಮಗೆ ಕರೆಯನ್ನು ನೀಡುತ್ತಿದ್ದಾರೆ. ಸಂತ ಇಗ್ನಾಸಿಯವರ ಪ್ರಕಾರ ಉದಾರತೆ ಎಂದರೆ ಸ್ವಾರ್ಥ, ಅಹಂ, ಐಷಾರಾಮಿ ಜೀವನ ಹಾಗೂ ಗರ್ವದಿಂದ ಹೊರಬರುವ ಸ್ವಾತಂತ್ರ್ಯದ ಬದುಕಾಗಿದೆ. ವೈಯಕ್ತಿಕ ಕೆಲಸಗಳನ್ನು ಬದಿಗೆ ಸರಿಸಿ ತನ್ನ ವಿದ್ಯಾರ್ಥಿಗೆ ಶಿಕ್ಷಣವನ್ನು ನೀಡುವ ಒಬ್ಬ ಶಿಕ್ಷಕ, ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಸಮಯವನ್ನು ಕಳೆಯುವ ಬದಲು ಅದೇ ಸಮಯದಲ್ಲಿ ತನ್ನ ತಂದೆ ತಾಯಿಗೆ ಸಹಾಯ ಮಾಡುವ ಮಕ್ಕಳು, ಸುತ್ತಮುತ್ತಲೂ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಒಬ್ಬ ನಾಗರಿಕ ಹಾಗೂ ಪಕ್ಕದ ಮನೆಯವರ ಬಗ್ಗೆ ಗಾಳಿ ಸುದ್ದಿಯನ್ನು ಹರಡುವ ಬದಲು ಅವರ ಕಷ್ಟದಲ್ಲಿ ಭಾಗಿಯಾಗಿ ವಯಸ್ಸಾದವರೊಂದಿಗೆ ಸಮಯ ಕಳೆಯುವುದೇ ಉದಾರತೆಗೆ ಉದಾಹರಣೆಯಾಗಿದೆ. ಯಾರಾದರೂ ನಿನ್ನನ್ನು 1 ಮೈಲು ಹೋಗು ಎಂದು ಒತ್ತಾಯಿಸಿದರೆ ಅವರೊಂದಿಗೆ 2 ಮೈಲು ಹೋಗು ಎಂದು ಪ್ರಭು ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳಿರುವಾಗ, ನಮ್ಮ ಬದುಕಿನಲ್ಲಿ ನಾವು ಎಂದಾದರೂ ಉದಾರತೆಯನ್ನು ತೋರಿದ್ದೇವೆ ಎಂದು ಪ್ರಶ್ನಿಸೋಣ.